ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಸ್ಕಾಂದ ಪುರಾಣಾಂತರ್ಗತ ಹೇಮಕೂಟ ಖಂಡಾತ್ಮಕ ಸಪ್ತರ್ಷಿ ಯಾತ್ರಾ ಪ್ರಕಾಶಕ ಪಂಪಾ ಮಹಾತ್ಮೆ 2ನೇ ಅಧ್ಯಾಯ. ಸಪ್ತರ್ಷೀಣಾಂ ಪಂಪಾ ಕ್ಷೇತ್ರಾಗಮನಂ. ಸೌನಕಾದಯವೂಚುಃ, ಶೌನಕಾದಿಗಳು ಹೇಳಿದರು. ಸೂತ ಸೂತ ಮಹಾಪ್ರಾಜ್ಞ ಸ್ವಾತ್ಮಜ್ಞಾನವತಾಂ ವರ ತ್ವದ್ವಾಕ್ಯಾಮೃತ ನಿಶ್ಯನ್ಯೈ ಸರ್ವೇ ಸಂಜೀವಿತಾ ವಯಂ. ಸೂತ ಸೂತ, ಮಹಾಪ್ರಾಜ್ಞನೇ, ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠನೇ, ನಿನ್ನ ಮಾತಿನ ಅಮೃತಧಾರೆಯಿಂದ ನಾವೆಲ್ಲ ಮತ್ತೊಮ್ಮೆ ಜೀವಿತರಾದೆವು. ಪಂಪಾ ಕ್ಷೇತ್ರಸ್ಯ ಮಹಾತ್ಮ್ಯಂ ವಿರೂಪಾಕ್ಷಸ್ಯ ಚೈವ ಹಿ ಬ್ರೂಹಿನೋ ವಿಸ್ತರಂ ಸಾಧೋ ಸರ್ವಸೌಖ್ಯಪ್ರದಾಯಕಂ. ಎಲೈ ಸಾಧುವೆ, ಪಂಪಾಕ್ಷೇತ್ರದ ಮಹಿಮೆಯು ವಿರೂಪಾಕ್ಷನ ಮಹಿಮೆಯು ಅಂತಹ ವಿಚಾರವನ್ನು, ಸರ್ವ ಸುಖದಾಯಕವಾದ ವಿಚಾರವನ್ನು ನಮಗೆ ವಿಸ್ತಾರವಾಗಿ ಹೇಳುವವನಾಗು. ಕ್ಷುಧಾ ನ ಬಾಧತೆ ಅಸ್ಮಾಕಂ ತ್ವದ್ವಾಕ್ಯಾಮೃತಪಾನತಃ ತ್ವತ್ತಃ ಪರತರೋ ವಕ್ತಾ ವರ್ತತೆ ನೈವ ಕಶ್ಚನ. ನಿನ್ನ ವಿಚಾರಧಾರೆಯ ಆ ಸುಧಾಪಾನದಿಂದ ನಮ್ಮನ್ನು ಬಾಯಾರಿಕೆಯು ಬಾಧಿಸುವುದೇ ಇಲ್ಲ. ನಿನಗಿಂತ ಉತ್ತಮವಾಗಿ ಹೇಳುವ ವಕ್ತಾರನು ಯಾರೂ ಇರಲು ಸಾಧ್ಯವಿಲ್ಲ. ಶ್ರುತ್ವಾ ಮುನೀನಾಂ ತದ್ವಾಕ್ಯಂ ಶ್ರುತಿದ್ವಂದ್ವ ಸುಖಂ ಕರಂ ಮುದಾ ಸೂತಸ್ತದಾ ಪ್ರಾಹ ತಾಪಸಾನಿದಮುತ್ತಮಂ. ಮುನಿಗಳ ಆ ವಾಕ್ಯವನ್ನು ಕೇಳಿ ಕರ್ಣಾನಂದಕರವಾದ ಸಂತೋಷಗೊಂಡ ಸೂತನಾಗ ತಪಸ್ವಿಗಳನ್ನು ಕುರಿತು ಈ ಉತ್ತಮವಾದ ಮಾತನ್ನು ಹೇಳಿದನು. ಶ್ರೀ ಸೂತ ಉವಾಚ ನತ್ವಾ ದೇವಂ ವಿರೂಪಾಕ್ಷಂ ಹೇಮಕೂಟಾದಿವಾಸಿನಂ ವಕ್ಷ್ಯೇಹಂ ತತ್ಕಥಾಂ ದಿವ್ಯಾಂ ಸರ್ವಪಾಪ ಪ್ರಣಾಸಿನೀಂ. ಹೇಮಕೂಟದಲ್ಲಿ ನೆಲೆ ನಿಂತ ವಿರೂಪಾಕ್ಷ ದೇವನಿಗೆ ನಮಸ್ಕರಿಸಿ ಸರ್ವ ಪಾಪಗಳನ್ನು ನಾಶಪಡಿಸುವ ದಿವ್ಯವಾದ ಆ ಕಥೆಯನ್ನು ನಾನು ಹೇಳುತ್ತೇನೆ. ಸಪ್ತರ್ಷಯೋ ಮಹಾಪ್ರಾಜ್ಞಾ ಯಾತ್ರಾಂ ಪ್ರತಿಮಹೇಸಿತುಃ ಪಂಚಕ್ರೋಶಾತ್ಮಕಂ ಕ್ಷೇತ್ರಂ ಸಮಾಜಗ್ಮುರ್ಮುದಾನ್ವಿತಾಃ. ಮಹಾಜ್ಞಾನಿಗಳಾದ ಸಪ್ತರ್ಷಿಗಳು ಒಮ್ಮೆ ಮಹೇಶ್ವರನ ತೀರ್ಥಯಾತ್ರೆ ಮಾಡುವ ಸಲುವಾಗಿ ಪಂಚಕ್ರೋಶ ವಿಸ್ತಾರವಾದ ಕ್ಷೇತ್ರಕ್ಕೆ ಬಹಳ ಆನಂದದಿಂದ ಬಂದು ಸೇರಿದರು. ಪಂಚಕ್ರೋಶ, 1 ಕ್ರೋಶ ಅಂದರೆ 1 ಯೋಜನದ ಕಾಲ್ಭಾಗ. 1 ಯೋಜನ ಅಂದರೆ 4 ಕ್ರೋಶಗಳು 8 ಅಥವಾ 9 ಮೈಲಿಗಳ ದೂರ. 5 ಕ್ರೋಶ ಅಂದರೆ 8 × 5 = 40 ಅಥವಾ 9 × 5 ಅಂದರೆ 45 ಮೈಲಿಗಳ ದೂರ. ಪ್ರಾದಕ್ಷಿಣ್ಯೇನ ಯಾತ್ರಾಂ ವೈ ಕೃತ್ವಾ ಸ್ವರ್ಣನಗಾಧಿಪಂ ಸಮಭ್ಯಚ್ಯ ವಿರೂಪಾಕ್ಷಂ ಪ್ರಾಪ್ಯ ತತ್ಪದವೀಂ ಶುಭಾಂ. ಆ ಹೇಮಕೂಟ ಪರ್ವತವನ್ನು ಪ್ರದಕ್ಷಿಣೆ ಮಾಡಿ
ವಿರೂಪಾಕ್ಷನ ಸನ್ನಿಧಿಯನ್ನು ಹೊಂದುವ ಮುನ್ನ ವಿರೂಪಾಕ್ಷನನ್ನು ಪೂಜಿಸಿದರು. ತತ್ರೈವ ಸಂಸ್ಥಿತಾಸ್ತೇತು ನಕ್ಷತ್ರ ಪದವೀಂ ಗತಾಃ ಸಮ್ಯಕ್ ದರ್ಶನ ನಿಷ್ಠಾಶ್ಚ ನಿವಸಂತಿ ಮಹಾನಗೇ. ಅವರು ಅಲ್ಲಿಯೇ ನೆಲೆಸಿ ಕ್ರಮೇಣ ನಕ್ಷತ್ರ ಪದವಿಯನ್ನು ಹೊಂದಿದರು. ತತ್ವಜ್ಞಾನಿಷ್ಠರಾದ ಅವರು ಆ ಮಹಾನ್ ಹೇಮಕೂಟ ಪರ್ವತದಲ್ಲಿಯೇ ನೆಲೆಸಿದರು. ಇತ್ಯುಕ್ತವಂತಂ ತಂ ಸೂತಂ ಮನಃ ಪ್ರಾಹುರ್ಮಹರ್ಷಯಃ ಶೌನಕಾದಯ ಊಚುಃ ಸಪ್ತರ್ಷಯೋ ಮಹಾತ್ಮಾನಃ ಕಥಂ ಯಾತ್ರಾರ್ಥಮಾಗತಾಃ. ಹೀಗೆ ನುಡಿದ ಸೂತನನ್ನು ಕುರಿತು ಮತ್ತೆ ಮಹರ್ಷಿಗಳು ಇಂತೆಂದರು. ಶೌನಕಾದಿಗಳು ಹೇಳಿದರು, ಮಹಾತ್ಮರಾದ ಸಪ್ತರ್ಷಿಗಳು ಯಾವ ಕಾರಣಕ್ಕಾಗಿ ಯಾತ್ರಾರ್ಥಿಗಳಾಗಿ ಬಂದರು? ಕುತ್ರ ಕುತ್ರ ಸ್ಥಿತಾಹ್ಯೇತೆ ಪಂಚಕ್ರೋಶಾತ್ಮಕೆ ಶುಭೇ ದದೃಶುಃ ಕಾನಿ ತೀರ್ಥಾನಿ ದೇವತಾಯತನಾನಿ ಚ. ಇವರು ಪಂಚಕ್ರೋಶ ವಿಸ್ತಾರವಾದ ಶುಭಪ್ರದವಾದ ಪಂಪಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ನೆಲೆಸಿದ್ದರು ಹಾಗೂ ಯಾವ ತೀರ್ಥಗಳನ್ನು ಮತ್ತು ಯಾವ ಯಾವ ದೇವ ಮಂದಿರಗಳನ್ನು ಕಂಡರು? ನಗೇಶು ಹೇಮಕೂಟಾದ್ರಿ ಪ್ರಮುಖೇಶು ಮಹತ್ಸು ಚ ಅಟಂತಃ ಕ್ಷೇತ್ರಮಖಿಲಂ ಪದವೀಂ ಕಾಂ ಗತಾಃ ಪ್ರಭೋ. ಮಹತ್ತರವಾದ ಹಾಗೂ ಪ್ರಮುಖವಾದ ಹೇಮಕೂಟದ ಪರ್ವತ ಶ್ರೇಣಿಗಳಲ್ಲಿ ಸಂಚರಿಸುತ್ತಾ ಸಂಪೂರ್ಣವಾದ ಕ್ಷೇತ್ರ ಸಂದರ್ಶನ ಮಾಡಿದ ಸಪ್ತರ್ಷಿಗಳು ಯಾವ ಪದವಿಯನ್ನು ಪಡೆದರೆಂಬುದನ್ನು ತಿಳಿಸುವವನಾಗು ಪ್ರಭುವೇ. ಏತದನ್ಯಚ್ಛ ಸರ್ವಂ ನೋ ಭೂಹಿ ಜ್ಞಾನವತಾಂ ವರ ಇತ್ಯುಕ್ತಃ ಸ ಋಷೀನ್ ದೃಷ್ಟ್ವಾ ಪ್ರೋವಾಚ ಪರಯಾಮುದಾ. ಜ್ಞಾನಿಗಳಲ್ಲಿ ಉತ್ತಮೋತ್ತಮನೇ, ಇದು ಮತ್ತು ಉಳಿದೆಲ್ಲ ವಿಚಾರಗಳನ್ನು ನಮಗೆ ತಿಳಿಸುವವನಾಗು. ಈ ರೀತಿ ಪ್ರಶ್ನೆ ಮಾಡಿದ ಋಷಿಗಳನ್ನು ನೋಡಿ ಸೂತನು ಪರಮಸಂತೋಷದಿಂದ ಹೇಳಿದನು. ಸಾಧು ಸಾಧು ಮಹಾಪ್ರಾಜ್ಞ ಗರಿಷ್ಠ ಪ್ರಶ್ನೈಷವ ವಾಕ್ಯಂ ಶೃಣುತ ಕಲ್ಯಾಣದಾಯಕಂ ಮುಕ್ತಿದಂ ನೃಣಾಂ. ಸಾಧು ಸಾಧು ಮಹಾಜ್ಞಾನಿಗಳೇ, ನಿಮ್ಮ ಈ ಪ್ರಶ್ನೆಯು ಅತ್ಯಂತ ಉತ್ತಮವಾಗಿದೆ, ಕಲ್ಯಾಣದಾಯಕವು, ನರರಿಗೆ ಮುಕ್ತಾಯಕವೂ ಆದ ಈ ಮಾತನ್ನು ಕೇಳುವವರಾಗಿ ಶ್ರೋತಾರಶ್ಚೈವ ಚಿತ್ತೇನ ಭವೇಯುರ್ಯದಿ ತೇ ವರಾಹ ವಕ್ಸು ಸಫಲತಾಯಾತಿ ವಾಣೀ ವೈ ಸತ್ಯಶೋಭಿನೀ. ಒಂದು ವೇಳೆ ಶ್ರೋತೃಗಳು ಸಹ ಉತ್ತಮರಾಗಿ ಏಕಚಿತ್ತದಿಂದ ಕೇಳುವವರಾದರೆ ಹೇಳುವವನ ವಾಣಿಯು ಸಫಲತೆಯನ್ನು ಹೊಂದುತ್ತದೆ. ಅಂಥ ವಾಣಿಯು ಸತ್ಯಶೋಭಿತೆಯಾಗಿರುತ್ತಾಳೆ. ಸನತ್ಕುಮಾರ ಪರಮಂ ಪೃಷ್ಟವಾ ಸ್ಕಂದಮಾದರಾತ್. ಸನತ್ಕುಮಾರ ಉವಾಚ ಸ್ಕಂದ ತತ್ವಾರ್ಥ ಸದ್ಭಾವ ಪ್ರಭಾವ ಪರಮೋದಯ. ಸನತ್ಕುಮಾರನು ಪರಮಾದರದಿಂದ ಸ್ಕಂದನನ್ನು ಪ್ರಶ್ನಿಸಿದನು. ಸನತ್ಕುಮಾರನು ಹೇಳಿದನು, ಸ್ಕಂದನೇ, ತತ್ವಾರ್ಥದ ಸದ್ಭಾವನೆಯಿಂದ ತುಂಬಿಕೊಂಡು ಪ್ರಭಾವಶಾಲಿಯಾದ ಪರಮ ಭಾಗ್ಯವಂತನೇ, ಭಗವದ್ಭವ್ಯಚರಿತಂ ಪಂಪಾ ಮಾಹಾತ್ಯ ನಾಮಕಂ ಸಪ್ತರ್ಷಿ ಧ್ಯಾನ ಸಂರೂಢಂ ವಿರೂಪಾಕ್ಷಸ್ಯ ವೈಭವಂ. ಪಂಪಾ ಮಹಾತ್ಮೆ ಎಂಬ ಹೆಸರಿನ ಭಗವಂತನ ದಿವ್ಯ ಚರಿತೆಯನ್ನು ಸಪ್ತರ್ಷಿಗಳು ಧ್ಯಾನದಲ್ಲಿ ಪ್ರತಿಷ್ಠಾಪಿಸಿಕೊಂಡ ವಿರೂಪಾಕ್ಷನ ವೈಭವವನ್ನು ವಕ್ತುವರ್ಮರ್ಹಸಿ ವಿಶ್ವಾತ್ಮನ್ ತತ್ವಜ್ಞಾನವತಾಂ ವರ ಇತ್ಯಶ್ಚೇದಾರ್ವಾಕ್ಯಮಾಕನ್ಯ ಸ್ಕಂದಃ ಪ್ರೋವಾಚ ಭಕ್ತಿತಃ. ತತ್ವಜ್ಞಾನಿಗಳಲ್ಲಿ ಶ್ರೇಷ್ಠನೇ, ವಿಶ್ವಾತ್ಮನೇ, ನೀನು ಈ ಮೇಲಿನ ಎಲ್ಲ ಅಂಶಗಳನ್ನು ತಿಳಿಸಲು ಅರ್ಹನಿರುವೆ. ಹೀಗೆ ಭಕ್ತಿಯಿಂದ ನುಡಿದ ಮುನಿಯ ವಾಕ್ಯವನ್ನು ಕೇಳಿ ಸ್ಕಂದದೇವನು ಹೇಳಿದನು. ಸ್ಕಂದವ್ವಾಚ. ಸ್ಕಂದದೇವನು ಹೇಳುತ್ತಾನೆ,
ಸಾದ್ವೀತೆ ಬುದ್ಧಿರುತ್ಪನ್ನ ವಿರೂಪಾಕ್ಷ ಕಥಾ ಸ್ವಯಂ ಸನತ್ಕುಮಾರ ವಕ್ಷ್ಯಾಮಿ ಶೃಣು ಸರ್ವೈ ಸುಗೋಪಿತಂ. ವಿರೂಪಾಕ್ಷನ ಈ ಚರಿತೆಯನ್ನು ಕೇಳುವ ಅಭಿಲಾಷೆಯುಳ್ಳ ನಿಮಗೆ ಸಾಧು ಬುದ್ಧಿಯು ಜಾಗೃತವಾಗಿದೆ. ಸನತ್ಕುಮಾರನೇ ಕೇಳು, ನಾನು ನಿನಗೆ ಈ ಕಥೆಯನ್ನು ಹೇಳುತ್ತೇನೆ. ಎಲ್ಲರಿಂದ ಗೌಪ್ಯವಾಗಿರುವ ಕಶ್ಯಪೋ ಅತ್ರಿ ಭರದ್ವಾಜೋ ವಿಶ್ವಾಮಿತ್ರೋಥ ಗೌತಮಃ. ಹಿಮವತ್ ಪರ್ವತದ ಅಗ್ರಭಾಗದಲ್ಲಿ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರು. ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ ಹಾಗೂ ಗೌತಮರು ಸೇರಿ ಜಮದಗ್ನಿರ್ವಸಿಷ್ಠಶ್ಚ ಸದಾರಾ ಸಹ ಶಿಷ್ಯಕಾಃ ಶಾಂತಾ ವಾತಾಸನಾಃ ಪುಣ್ಯಾ ಭಗವದ್ಧ್ಯಾನ ತತ್ಪರಾಃ. ಜಮದಗ್ನಿ ಮತ್ತು ವಸಿಷ್ಠರು ಹೆಂಡತಿ ಮತ್ತು ಶಿಷ್ಯರ ಜೊತೆ ಇದ್ದು ಶಾಂತರಾಗಿ ಕೇವಲ ಗಾಳಿಯನ್ನು ಆಹಾರವಾಗಿ ಸ್ವೀಕರಿಸಿ ಪುಣ್ಯಶೀಲರಾದ ಅವರು ಭಗವಂತನ ಧ್ಯಾನದಲ್ಲಿ ಶೀಘ್ರವಾಗಿ ತೊಡಗಿಕೊಂಡಿರುವರು. ಹರಿ ಓಂ ತತ್ಸತ್.